ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋದಾದ್ರೆ ಅಮೆರಿಕ ಭಾರತದ ವಿರುದ್ಧ ತುಂಬ ಸಿಟ್ಟಿಗೆದ್ದಿದೆ. ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಸಿಟ್ಟಿಗೇಳಬೇಕು ಅಂತ ಹೇಳಿದ್ರೆ ಕಾರಣ ಏನು? ಇದಕ್ಕೆ ಒಂದು ಬಹುದೊಡ್ಡ ಕಾರಣ ಅಂತ ಹೇಳಿದ್ರೆ ಭಾರತ ಈ ಬ್ರಿಕ್ಸ್ ಒಕ್ಕೂಟ ರಾಷ್ಟ್ರಗಳೊಂದಿಗೆ ಕೈ ಜೋಡಿಸಿರೋದು. ಹಾಗಾದ್ರೆ ಈ ಬ್ರಿಕ್ಸ್ ಅಂದ್ರೆ ಏನು? BRICS. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ. ಈ ಬ್ರಿಕ್ಸ್ ಒಂದು 5 ರಾಷ್ಟ್ರಗಳ ಒಕ್ಕೂಟ ಅಂತ ಹೇಳ್ಬೋದು. ಈ ಬ್ರಿಕ್ಸ್ ನ ಕಾರ್ಯವಿಧಾನ ಯಾವ ತರ ಇರುತ್ತೆ ಅಂದ್ರೆ, ಇದರ ಕಾರ್ಯವಿಧಾನ ಶಾಂತಿ, ಭದ್ರತೆ, ಅಭಿವೃದ್ಧಿ ಮತ್ತು ಸಹಕಾರವನ್ನು ಉತ್ತೇಜಿಸುವಂತ ಗುರಿಯನ್ನು ಹೊಂದಿರುತ್ತೆ. ಇದು ಪ್ರಪಂಚಕ್ಕೆ ತಮ್ಮದೇ ಆದಂತಹ ಒಂದು ಕರೆನ್ಸಿಯನ್ನು ಕೂಡ ಚಲಾವಣೆಗೆ ತರಬೇಕು ಅಂತ ಚಿಂತನೆ ಮಾಡ್ತಾ ಇದೆ. ಇದು ಅಮೆರಿಕವನ್ನ ಮತ್ತಷ್ಟು ಸಿಡಿದೇಳಿಸಿದೆ. ಯಾಕಂದ್ರೆ ಪ್ರಪಂಚದ ದೊಡ್ಡಣ್ಣ ಅನಿಸಿಕೊಂಡಿರೋ ಅಮೆರಿಕದ ಡಾಲರ್ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಚಲಾವಣೆಯಲ್ಲಿದೆ. ಇನ್ನೇನಾದರೂ ಈ ಬ್ರಿಕ್ಸ್ ತಮ್ಮದೇ ಆದ ಒಂದು ಕರೆನ್ಸಿಯನ್ನ ಚಲಾವಣೆಗೆ ತಂದ್ರೆ ಇದು ಅಮೆರಿಕಕ್ಕೆ ದೊಡ್ಡ ಹೊಡೆತವನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರಿಂದ ಅಮೆರಿಕ ಈ ಎಲ್ಲ ರಾಷ್ಟ್ರಗಳ ಮೇಲೆ ಸಿಡಿದೆದ್ದಿದೆ. ಇದರಲ್ಲಿ ಭಾರತವು ಒಂದು. ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುತ್ತಿರುವಂತಹ ವಸ್ತುಗಳ ಮೇಲೆ ಸುಮಾರು 25% ಸುಂಕವನ್ನು ವಿಧಿಸಿತ್ತು. ಇತ್ತೀಚೆಗೆ 25 ಹೆಚ್ಚು ಮಾಡಿ 50% ಸುಂಕವನ್ನು ವಿಧಿಸಿದೆ. ಇದಕ್ಕೆ ಭಾರತ ಹೆದರ್ತಾ ಇದೆಯಾ? ಇಲ್ಲ. ಅಮೆರಿಕಕ್ಕೆ ಭಾರತ ಯಾವ ತರ ತಿರುಗೇಟು ಕೊಟ್ಟಿದೆ ಅಂತ ನೋಡೋಣ ಬನ್ನಿ. ಅಮೆರಿಕ ವರ್ಸಸ್ ಬ್ರಿಕ್ಸ್. ಭಾರತದ ವಿರುದ್ಧ 8 ಗಂಟೆಯೊಳಗೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಬೆದರಿಸಿದ ನಂತರ ಡೊನಾಲ್ಡ್ ಟ್ರಂಪ್ ಏಕೆ ಮೌನವಾದರು? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವು ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ 25% ಹೆಚ್ಚುವರಿ ಸುಂಕ ವಿಧಿಸಿದಾಗ 8 ಗಂಟೆ ಕಾಯಿರಿ, ನಂತರ ಏನು ಆಗುತ್ತೆ ನೋಡಿ ಎಂದು ಎಚ್ಚರಿಕೆ ನೀಡಿದರು. ಈ ಹೇಳಿಕೆಯ ನಂತರ ತಕ್ಷಣವೇ ಭಾರತಕ್ಕೆ ಇನ್ನಷ್ಟು ಸುಂಕ ಅಥವಾ ನಿರ್ಬಂಧಗಳು ಬರ್ತವೆ ಎಂದು ಹಲವರು ನಿರೀಕ್ಷಿಸಿದ್ರು. ಆದರೆ 40 ಗಂಟೆಗಳಿಗೂ ಹೆಚ್ಚು ಸಮಯ ಕಳೆದರೂ ಕೂಡ ಟ್ರಂಪ್ ಮೌನವಾಗಿದ್ದಾರೆ. ಈ ಆಕಸ್ಮಿಕ ಮೌನದ ಹಿಂದೆ ಹಲವು ಪ್ರಮುಖ ಬೆಳವಣಿಗೆಗಳು ನಡೆದವು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಮಾಸ್ಕೋದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೀನಾ ಭೇಟಿ ಮಾಡುವುದಾಗಿ ಘೋಷಣೆ ಮಾಡಿದರು. ಪುಟಿನ್ ಮತ್ತು ಮೋದಿ ದೂರವಾಣಿ ಮೂಲಕ ಮಾತನಾಡಿದರು. ಬ್ರೆಜಿಲ್ ಅಧ್ಯಕ್ಷ ಲೂಯಿಜ್ ಇನಾಸಿಯೋ ಲುಲಾ ಕೂಡ ಮೋದಿ ಅವರಿಗೆ ಕರೆ ಮಾಡಿದರು. ಹೀಗಾಗಿ ಪ್ರಶ್ನೆ ಹೇಳುತ್ತೆ, ಬ್ರಿಕ್ಸ್ ಒಗ್ಗೂಡಿದ ಬಳಿಕ ಟ್ರಂಪ್ ತನ್ನ ಆಕ್ರಮಣಕಾರಿ ನಿಲುವನ್ನ ಹಿಂಪಡೆದರೆ? ತಜ್ಞರ ಅಭಿಪ್ರಾಯದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಅಮೆರಿಕ ಡಾಲರ್ನ ಜಾಗತಿಕ ಪ್ರಭುತ್ವವನ್ನ ಕದಡುವ ಹೊಸ ಕರೆನ್ಸಿ ಬಗ್ಗೆ ಮಹತ್ವದ ಘೋಷಣೆ ಮಾಡಲು ಸಿದ್ಧರಾಗಿವೆ. ಜಾಗತಿಕ ಜಿಡಿಪಿಯಲ್ಲಿ ಸುಮಾರು 35.6% ಹಂಚಿಕೆಯೊಂದಿಗೆ ಬ್ರಿಕ್ಸ್ ಟ್ರಂಪ್ ಅವರ ಸುಂಕ ನೀತಿಗಳ ಏಕತೆಯಿಂದ ಪ್ರತಿರೋಧ ತೋರಿಸ್ತಾ ಇವೆ. ಹಾಗಾದ್ರೆ ಬ್ರಿಕ್ಸ್ ಹೇಗೆ ಅಮೆರಿಕದ ವಿರುದ್ಧ ಒಗ್ಗೂಡ್ತಿದೆ? ಬ್ರಿಕ್ಸ್ ವಿಸ್ತರಿಸಿದರೂ ಹೊಸ ಸದಸ್ಯ ರಾಷ್ಟ್ರಗಳಲ್ಲಿ ಅನೇಕವು ಚೀನಾಕ್ಕೆ ಸಮೀಪವಾಗಿವೆ ಮತ್ತು ಬಹುತೇಕವು ಭಾರತದೊಂದಿಗೆ ಸ್ನೇಹ ಭಾವ ಹೊಂದಿವೆ. ಉದಾಹರಣೆಗೆ UAE, ದಕ್ಷಿಣ ಆಫ್ರಿಕಾ ನಿರಂತರ ಸದಸ್ಯರಾಗಿವೆ. ತಜ್ಞರ ಪ್ರಕಾರ ಬ್ರಿಕ್ಸ್ ನಾಯಕರ ಮಾತುಕತೆಗಳು ಕೇವಲ ಶಿಷ್ಟಾಚಾರ ಮಟ್ಟದಲ್ಲಿ ನಿಲ್ಲದೆ ಆಳವಾದ ಚರ್ಚೆಗಳತ್ತ ಸಾಗಿವೆ. ಮೋದಿ ಮತ್ತು ಪುಟಿನ್ ನಡುವಿನ ದೀರ್ಘ ಮಾತುಕತೆಗಳು ಬ್ರೆಜಿಲ್ನ ಲುಲಾ ಮತ್ತು ಮೋದಿ ನಡುವಿನ 2030 ದ್ವಿಪಕ್ಷೀಯ ವ್ಯಾಪಾರವನ್ನು $20 ಮಿಲಿಯನ್ ಹೆಚ್ಚಿಸುವ ಯೋಜನೆ. ಇವೆಲ್ಲವೂ ಕೂಡ ಒಗ್ಗಟ್ಟಿನ ಸೂಚನೆಯಾಗಿವೆ. 7 ವರ್ಷಗಳ ಬಳಿಕ ಮೋದಿ ಅವರ ಚೀನಾ ಭೇಟಿ ಸಂಬಂಧಗಳಲ್ಲಿ ಹಿಮಗರಣ ಮುರಿದು ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆ ನೀಡುತ್ತಾ ಇದೆ. ಚೀನಾದ ಸರ್ಕಾರಿ ಮಾಧ್ಯಮ ಗ್ಲೋಬಲ್ ಟೈಮ್ ಸಹ ಟ್ರಂಪ್ ವಿಧಿಸಿದ ಸುಂಕದ ವಿಷಯದಲ್ಲಿ ಭಾರತದ ಪರವಾಗಿ ನಿಂತಿದೆ. ಟ್ರಂಪ್ ಬಹಿರಂಗವಾಗಿ ಅಮೆರಿಕದ ಹಿತಾಸಕ್ತಿಗಳಿಗೆ ವಿರೋಧವಾಗಿ ನಡೆದುಕೊಂಡ ಯಾವುದೇ ಬ್ರಿಕ್ ರಾಷ್ಟ್ರದ ಮೇಲೆ 10% ಸುಂಕ ವಿಧಿಸುವ ಬೆದರಿಕೆಯನ್ನು ನೀಡಿದರು. ಭಾರತ ಈ ಸುಂಕಗಳನ್ನು ಅನ್ಯಾಯ ಎಂದು ಕರೆಯುತ್ತಾ ತನ್ನ ರಷ್ಯಾ ಸಂಬಂಧಗಳು ನಂಬಿಕೆಯ ಮೇಲೆ ಆಧಾರಿತವಾಗಿವೆ, ಬಾಹ್ಯ ಒತ್ತಡದ ಮೇಲೆ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ. ಇನ್ನು ಬ್ರೆಜಿಲ್ ಲುಲಾ ಟ್ರಂಪ್ ಜೊತೆ ನೇರವಾಗಿ ಮಾತನಾಡುವುದನ್ನು ನಿರಾಕರಿಸಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನು
ಬಳಸಿಕೊಂಡು ಸಾಮೂಹಿಕ ಪ್ರತಿಕ್ರಿಯೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಬ್ರಿಕ್ಸ್ ಕರೆನ್ಸಿ ಬಂದ್ರೆ, ಬ್ರಿಕ್ಸ್ ಹೊಸ ಕರೆನ್ಸಿ ಘೋಷಿಸಿದರೆ ಅದು ಅಮೆರಿಕಗೆ ಗಂಭೀರ ಸವಾಲಾಗುತ್ತೆ. ಇದುವರೆಗೆ ಈ ಯೋಜನೆಯನ್ನು ತಡೆಯುತ್ತಿರುವ ಪ್ರಮುಖ ರಾಷ್ಟ್ರವೇ ಭಾರತ. ಹಿಂದೆ ಕ್ರಿಪ್ಟೋ ಕರೆನ್ಸಿಯನ್ನು ವಿರೋಧಿಸಿದ ಟ್ರಂಪ್ ಈಗ ಅಮೆರಿಕವನ್ನ ಕ್ರಿಪ್ಟೋ ಕೇಂದ್ರವನ್ನಾಗಿ ಮಾಡುವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. ಇದರ ಮೂಲಕ ಬ್ರಿಕ್ಸ್ ಕರೆನ್ಸಿ ಬೆದರಿಕೆಗೆ ತಿರುಗೇಟು ನೀಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಬ್ರೆಜಿಲ್ ಅಧ್ಯಕ್ಷ ಲುಲಾ ಮುಂದಿನ ವರ್ಷ ಭಾರತಕ್ಕೆ ಭೇಟಿ ನೀಡುವ ಯೋಜನೆಯನ್ನು ಕೂಡ ಹೊಂದಿದ್ದಾರೆ. ಮೋದಿ ಜನಕೇಂದ್ರಿತ ಸಹಭಾಗಿತ್ವವನ್ನ ಗ್ಲೋಬಲ್ ಸೌತ್ಗೆ ಕರೆ ನೀಡಿದ್ದು ಟ್ರಂಪ್ ಅವರ ನೀತಿಗಳಿಗೆ ನೇರ ಸವಾಲಾಗಿದೆ. ಇದೇ ವೇಳೆಯಲ್ಲಿ ಭಾರತ ರಷ್ಯಾ ಸಂಬಂಧಗಳು ಬಲಗೊಳ್ತಾ ಇವೆ. ಪ್ರಧಾನಿ ಮೋದಿ ಅವರ ಚೀನಾ SCO ಶೃಂಗಸಭೆಯಲ್ಲಿ ಭಾಗವಹಿಸುವ ನಿರ್ಧಾರವು ಅಮೆರಿಕದೊಂದಿಗೆ ಸಂಬಂಧ ಹದಗೆಡಿಸುತ್ತಿರುವ ಸಂದರ್ಭದಲ್ಲಿ ತಂತ್ರಯುಕ್ತ ಆದ್ಯತೆಗಳಲ್ಲಿ ಬದಲಾವಣೆಯ ಸೂಚನೆ ನೀಡ್ತಾ ಇದೆ. ವಿಶ್ಲೇಷಕ ಮಾರಿಯೋ ನೌಫಲ್ ಹೇಳುವಂತೆ, ಲೋಕದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ ಮತ್ತು ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಈಗ ಅಮೆರಿಕ ವಿರುದ್ಧ ಕಠಿಣ ಆಟ ಆಡ್ತಾ ಇವೆ. ಟ್ರಂಪ್ ಒಟ್ಟಾರೆ ಬ್ರಿಕ್ಸ್ ರಾಷ್ಟ್ರಗಳು ಒಗ್ಗೂಡಿ ಡಾಲರ್ ಪ್ರಭುತ್ವಕ್ಕೆ ಸವಾಲು ಹಾಕುತ್ತಿರುವ ವಾಸ್ತವಿಕತೆಗೆ ಮುಖಾಮುಖಿಯಾಗಿದ್ದಾರೆ. ಹಿಂದೆ ಭಿನ್ನಾಭಿಪ್ರಾಯಗಳಿಂದ ವಿಭಜಿತವಾಗಿದ್ದ ಗ್ಲೋಬಲ್ ಸೌತ್ ಈಗ ಏಕತೆಯಿಂದ ನಿಂತಿದ್ದು ಜಾಗತಿಕ ಶಕ್ತಿ ಸಮತೋಲನದಲ್ಲಿ ವೇಗವಾಗಿ ಬದಲಾವಣೆಗೆ ಕಾರಣವಾಗ್ತಾ ಇದೆ. ತಜ್ಞರು ಊಹಿಸುವಂತೆ ಮುಂದಿನ ತಿಂಗಳುಗಳಲ್ಲಿ ಬ್ರಿಕ್ಸ್ ಹೊಸ ನೀತಿಗಳನ್ನು ಮತ್ತು ಯೋಜನೆಗಳನ್ನು ಪ್ರಕಟಿಸಿ ಅಮೆರಿಕದ ಏಕಪಕ್ಷೀಯ ಪ್ರಭುತ್ವಕ್ಕೆ ಸವಾಲು ಹಾಕುವ ಬಹುಧ್ರುವೀಯ ವಿಶ್ವದತ್ತ ಹೆಜ್ಜೆ ಇಡಲಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.